ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ವಿಶಿಷ್ಟ ಹಾಗೂ ರಾ ಶೈಲಿಯ ಮೇಕಿಂಗ್ ಮೂಲಕ ಹೊಸ ಅಲೆಯನ್ನೇ ಸೃಷ್ಟಿಸಿದ ಹೆಮ್ಮೆಯ ನಿರ್ದೇಶಕ ಸೂರಿ ಅಲಿಯಾಸ್ ದುನಿಯಾ ಸೂರಿ ಅವರು ರೌಡಿಸಂ, ಭೂಗತ ಲೋಕ ಮತ್ತು ಸಮಾಜದ ಕರಾಳ ಮುಖಗಳನ್ನು ಅತ್ಯಂತ ನೈಜವಾಗಿ ಪರದೆಯ ಮೇಲೆ ತರುವಲ್ಲಿ ಸೂರಿ ಸೈ ಎನಿಸಿಕೊಂಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಸೂರಿ ಅವರು ನಿರ್ದೇಶನ ಮಾಡಿರುವ ಪ್ರಮುಖ ಸಿನಿಮಾಗಳು ಯಾವುವು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಮತ್ತು ತಪ್ಪದೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ದುನಿಯಾ 2007 ಸೂರಿ ಅವರು ಮೊದಲ ಬಾರಿಗೆ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಈ ಚಿತ್ರ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸಿತು. ವಿಜಯ್ ಮತ್ತು ರಶ್ಮಿ ಮುಖ್ಯ ಪಾತ್ರದಲ್ಲಿದ್ದ ಈ ಚಿತ್ರವನ್ನ ಟಿ.ಪಿ. ಸಿದ್ದರಾಜು ನಿರ್ಮಿಸಿದ್ರು ಮತ್ತು ವಿ. ಮನೋಹರ್ ಮಂತ್ರಮುಗ್ಧಗೊಳಿಸುವ ಸಂಗೀತ ನೀಡಿದ್ರು. ಹಳ್ಳಿಯಿಂದ ನಗರಕ್ಕೆ ಬಂದು ಭೂಗತ ಲೋಕದ ಸುಳಿಗೆ ಸಿಲುಕುವ ಮುಗ್ಧ ಯುವಕನ ಕಥೆಯನ್ನ ಅತ್ಯಂತ ನೈಜವಾಗಿ ತೋರಿಸಿದ್ದ ಈ ಸಿನಿಮಾ ಭರ್ಜರಿ ಪ್ರದರ್ಶನ ಕಂಡು ಸಾರ್ವಕಾಲಿಕ ಬ್ಲಾಕ್ ಬಸ್ಟರ್ ಆಯಿತು ಹಾಗೂ ಸೂರಿ ಮತ್ತು ವಿಜಯ್ ಇಬ್ಬರ ಕೆರಿಯರ್ಗೂ ದೊಡ್ಡ ಬ್ರೇಕ್ ನೀಡಿತು. ಎಂತಿ ನಿನ್ನ ಪ್ರೀತಿಯ 2008 ದುನಿಯಾ ಚಿತ್ರದ ಭಾರಿ ಆಕ್ಷನ್ ನಂತರ ಸೂರಿ ಅವರು ಕೈ ಹಾಕಿದ್ದು ಸಂಪೂರ್ಣ ವಿಭಿನ್ನವಾದ ಒಂದು ಕಾವ್ಯಾತ್ಮಕ ಹಾಗೂ ಭಾವನಾತ್ಮಕ ಪ್ರೇಮ ಕಥೆಗೆ. ಶ್ರೀನಗರ ಕಿಟ್ಟಿ ಸೋನು ಮುಖ್ಯ ಪಾತ್ರದಲ್ಲಿದ್ದ ಈ ಚಿತ್ರಕ್ಕೆ ಸಾಧು ಕೋಕಿಲ ಅವರ ಅದ್ಭುತ ಸಂಗೀತವಿತ್ತು. ಕುಡಿತದ ದಾಸನಾಗುವ ಒಬ್ಬ ಪ್ರೇಮಿಯ ನೋವು ಮತ್ತು ಬದುಕಿನ ಏರಿಳಿತಗಳನ್ನ ಸೂರಿ ಅತ್ಯಂತ ಸೂಕ್ಷ್ಮವಾಗಿ ಈ ಚಿತ್ರದಲ್ಲಿ ಕಟ್ಕೊಟ್ಟಿದ್ರು. ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಸಾಧಾರಣ ಪ್ರದರ್ಶನ ಕಂಡ್ರು. ಇದರ ಹಾಡುಗಳು ಮತ್ತು ಕಥೆಯ ಆಳ ಕ್ಲಾಸ್ ಆಡಿಯನ್ಸ್ಗೆ ಎಂದಿಗೂ ತುಂಬಾ ಫೇವರೇಟ್ ಆಗಿದೆ. ಜಂಗ್ಲಿ 2009 ಜಂಗ್ಲಿ ಚಿತ್ರದ ಮೂಲಕ ಸೂರಿ ಅವರು ಮತ್ತೊಮ್ಮೆ ಮಾಸ್ ಅಖಾಡಕ್ಕೆ ಮರಳಿದ್ರು. ದುನಿಯಾ, ವಿಜಯ್ ಮತ್ತು ಐಂದ್ರಿತಾ ರೇ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದ ಈ ಕಮರ್ಷಿಯಲ್ ಆಕ್ಷನ್ ಸಿನಿಮಾವನ್ನ ರಾಕ್ಲೈನ್ ವೆಂಕಟೇಶ್ ಅದ್ಧೂರಿಯಾಗಿ ನಿರ್ಮಿಸಿದ್ರು ಹಾಗೂ ವಿ. ಹರಿಕೃಷ್ಣ ಸಂಗೀತ ನೀಡಿದ್ರು. ಕಾಡಿನ ಹಿನ್ನೆಲೆಯಿಂದ ಬರುವ ನಾಯಕ ನಗರದ ರೌಡಿಗಳ ವಿರುದ್ಧ ಹೇಗೆ ಹೋರಾಡ್ತಾನೆ ಎಂಬ ಕಥೆಯು ಭರ್ಜರಿ ಫೈಟ್ಸ್ ಮತ್ತು ಕಾಮಿಡಿಯೊಂದಿಗೆ ಮೂಡಿಬಂದು ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಯಶಸ್ಸನ್ನು ದಾಖಲಿಸಿತು. ಜಾಕಿ 2010 ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಸೂರಿ ಕಾಂಬಿನೇಷನ್ ಅಲ್ಲಿ ಮೂಡಿಬಂದ ಈ ಸಿನಿಮಾ ಸ್ಯಾಂಡಲ್ವುಡ್ನ ಸಾರ್ವಕಾಲಿಕ ಶ್ರೇಷ್ಠ ಮಾಸ್ ಸಿನಿಮಾಗಳಲ್ಲಿ ಒಂದಾಗಿದೆ. ಪುನೀತ್ ಮತ್ತು ಭಾವನಾ ಮೆನನ್ ನಟಿಸಿದ್ದ ಈ ಹೈ ಬಜೆಟ್ ಚಿತ್ರವನ್ನ ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಿಸಿದ್ರು ಹಾಗೂ ಹರಿಕೃಷ್ಣ ಸಂಗೀತ ನೀಡಿದ್ರು. ಮಾನವ ಕಳ್ಳ ಸಾಗಣೆ ವಿಷಯದ ಸುತ್ತ ಹೆಣೆದಿದ್ದ ಕತೆ. ಪುನೀತ್ ಅವರ ಸ್ಟೈಲಿಶ್ ಆಕ್ಷನ್ ಹಾಗೂ ಹಾಡುಗಳು ಇಡೀ ಕರ್ನಾಟಕದಲ್ಲಿ ಸಂಚಲನ ಸೃಷ್ಟಿಸಿ ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವ ಆಚರಿಸಿ ಬ್ಲಾಕ್ ಬಸ್ಟರ್ ಇತಿಹಾಸ ಬರಿತು. ಅಣ್ಣ ಬಾಂಡ್ 2012 ಜಾಕಿ ಸಿನಿಮಾದ ಮೆಗಾ ಯಶಸ್ಸಿನ ನಂತರ ಪುನೀತ್ ರಾಜ್ಕುಮಾರ್ ಮತ್ತು ಸೂರಿ ಜೋಡಿ ಎರಡನೇ ಬಾರಿಗೆ ಒಂದಾದ ಹೈ ವೋಲ್ಟೇಜ್ ಆಕ್ಷನ್ ಚಿತ್ರವೇ ಅಣ್ಣ ಬಾಂಡ್. ಪ್ರಿಯಾಮಣಿ ಮತ್ತು ನಿಧಿ ಸುಬ್ಬಯ್ಯ ನಾಯಕಿಯರಾಗಿ ನಟಿಸಿದ್ದ ಈ ಚಿತ್ರಕ್ಕೆ ರಾಘವೇಂದ್ರ ರಾಜ್ಕುಮಾರ್ ಬಂಡವಾಳ ಹೂಡಿದ್ರು ಹಾಗೂ ಹರಿಕೃಷ್ಣ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಒಬ್ಬ ಸಾಮಾನ್ಯ ಯುವಕ ಅನ್ಯಾಯದ ವಿರುದ್ಧ ಹೋರಾಡುವ ಬಾಂಡ್ ಆಗಿ ಹೇಗೆ ಬದಲಾಗ್ತಾನೆ ಎಂಬ ಮಾಸ್ ಕಥಾ ಹಂದರ ಹೊಂದಿತ್ತು. ಕಡ್ಡಿಪುಡಿ 2013 ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ದುನಿಯಾ ಸೂರಿ ಕಾಂಬಿನೇಷನ್ ಅಲ್ಲಿ ಮೂಡಿಬಂದ ಈ ಸಿನಿಮಾ ರೌಡಿಸಂ ಪ್ರಪಂಚದ ಕರಾಳ ಸತ್ಯವನ್ನ ಅತ್ಯಂತ ಗಂಭೀರವಾಗಿ ಚರ್ಚಿಸಿದ ಚಿತ್ರವಾಗಿದೆ. ಶಿವಣ್ಣ ಮತ್ತು ರಾಧಿಕಾ ಪಂಡಿತ್ ಮುಖ್ಯ ಪಾತ್ರದಲ್ಲಿದ್ದ ಈ ಚಿತ್ರಕ್ಕೆ ಚಂದ್ರು ಬಂಡವಾಳ ಹೂಡಿದ್ರು ಹಾಗೂ ವಿ. ಹರಿಕೃಷ್ಣ ಅವರ ಕ್ಲಾಸಿಕ್ ಸಂಗೀತ ಇತ್ತು. ಭೂಗತ ಲೋಕದಿಂದ ಹೊರಬಂದು ಸಾಮಾನ್ಯ ಜೀವನ ನಡೆಸಲು ಬಯಸುವ ರೌಡಿ ಕಡ್ಡಿಪುಡಿ ಆನಂದನ ಪಾತ್ರದಲ್ಲಿ ಶಿವಣ್ಣ ಅದ್ಭುತವಾಗಿ ನಟಿಸಿದ್ರು. ಈ ಸಿನಿಮಾ ವಿಮರ್ಶಕರಿಂದ ಮತ್ತು ಕ್ಲಾಸ್ ಪ್ರೇಕ್ಷಕರಿಂದ ಅಪಾರ ಪ್ರಶಂಸೆ ಪಡೆಯಿತು. ಕೆಂಡ ಸಂಪಿಗೆ 2015 ಸೂರಿ ಅವರ ನಿರ್ದೇಶನದ ಕಿರೀಟಕ್ಕೆ ಮತ್ತೊಂದು ವಿಶಿಷ್ಟ ಗರಿ ಅಂದ್ರೆ ಅದು 2015ರಲ್ಲಿ ತೆರೆಕಂಡ ಕೆಂಡ ಸಂಪಿಗೆ. ಹೊಸ ಪ್ರತಿಭೆಗಳಾದ ವಿಕ್ಕಿ ವರುಣ್ ಮತ್ತು ಮನ್ವಿತಾ ಹರೀಶ್ ಅವರನ್ನ ಮುಖ್ಯ ಪಾತ್ರಗಳಲ್ಲಿ ಪರಿಚಯಿಸಿದ ಈ ರೋಡ್ ಥ್ರಿಲ್ಲರ್ ಸಿನಿಮಾವನ್ನ ಸೂರಿ ಅವರೇ ಸ್ವತಃ ನಿರ್ಮಿಸಿದ್ರು ಮತ್ತು ಹರಿಕೃಷ್ಣ ಸಂಗೀತ ನೀಡಿದ್ರು. ವ್ಯವಸ್ಥೆಯ ಭ್ರಷ್ಟಾಚಾರ ಮತ್ತು ಪ್ರೇಮಿಗಳ ಓಟದ ಸುತ್ತ ಸಾಗುವ ಈ ಕ್ರೈಮ್ ಕತೆ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿದ್ದಲ್ಲದೆ ಸೂರಿ ಅವರ ಕತೆ ಹೇಳುವ ವಿಶಿಷ್ಟ ಶೈಲಿಗೆ ಮತ್ತೊಮ್ಮೆ ಸಾಕ್ಷಿಯಾಯಿತು. ದೊಡ್ಡ ಮನೆ ಹುಡುಗ 2016 ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕೆರಿಯರ್ನ 25ನೇ ಮೈಲಿಗಲ್ಲಿನ ಸಿನಿಮಾವಾಗಿ ಮೂಡಿಬಂದ ದೊಡ್ಡ ಮನೆ ಹುಡುಗ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು ಇದೇ ದುನಿಯಾ ಸೂರಿ. ಪುನೀತ್, ರಾಧಿಕಾ ಪಂಡಿತ್, ರೆಬಲ್ ಸ್ಟಾರ್ ಅಂಬರೀಶ್ ಮತ್ತು ಭಾರತಿ ವಿಷ್ಣುವರ್ಧನ್ ನಟಿಸಿದ್ದ ಈ ಬೃಹತ್ ಕೌಟುಂಬಿಕ ಮಾಸ್ ಚಿತ್ರವನ್ನ ಗೋವಿಂದ್ ನಿರ್ಮಿಸಿದ್ರು. ಹರಿಕೃಷ್ಣ ಸಂಗೀತದ ಈ ಸಿನಿಮಾ ಅಂಬರೀಶ್ ಮತ್ತು ಪುನೀತ್ ಅವರ ಸಾರಥ್ಯದ ದೊಡ್ಡ ಮನೆಯ ಸೆಂಟಿಮೆಂಟ್ ಹಾಗೂ ಭರ್ಜರಿ ಫೈಟ್ಗಳಿಂದ ಪ್ರೇಕ್ಷಕರಿಗೆ ಹಬ್ಬ ನೀಡಿ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ 40 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಧೂಳೆಬ್ಬಿಸಿತು. ಟಗರು 2018 ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಮತ್ತು ಸೂರಿ ಕಾಂಬಿನೇಷನ್ನ ಸಾರ್ವಕಾಲಿಕ ಮೆಗಾ ಬ್ಲಾಕ್ ಬಸ್ಟರ್ ಕ್ರೈಮ್ ಡ್ರಾಮಾ ಚಿತ್ರವೇ ಟಗರು.
ಶಿವಣ್ಣ, ಧನಂಜಯ್, ವಸಿಷ್ಠ ಸಿಂಹ ಮತ್ತು ಮಾನ್ವಿತಾ ನಟಿಸಿದ್ದ ಈ ಚಿತ್ರವನ್ನ ಕೆಪಿ ಶ್ರೀಕಾಂತ್ ಅತ್ಯಂತ ಅದ್ಧೂರಿಯಾಗಿ ನಿರ್ಮಿಸಿದ್ರು. ಹಾಗೂ ಚರಣ್ ರಾಜ್ ಅವರ ಹಿನ್ನೆಲೆ ಸಂಗೀತ ಚಿತ್ರದ ತೂಕವನ್ನ 100 ಪಟ್ಟು ಹೆಚ್ಚಿಸಿತು. ನಾನ್ ಲೀನಿಯರ್ ಚಿತ್ರಕಥೆಯ ಮೂಲಕ ಪೊಲೀಸ್ ಮತ್ತು ಭೂಗತ ಲೋಕದ ನಡುವಿನ ಯುದ್ಧವನ್ನ ತೋರಿಸಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಎಬ್ಬಿಸಿ ಧನಂಜಯ ಅವರಿಗೆ ಡಾಲಿ ಎಂಬ ಖ್ಯಾತ ವಿಲನ್ ಇಮೇಜ್ ತಂದುಕೊಡ್ತು. ಪಾಪ್ಕಾರ್ನ್ ಮಂಕಿ ಟೈಗರ್ 2020ರ ಆರಂಭದಲ್ಲಿ ತೆರೆಕಂಡ ಈ ಸಿನಿಮಾ ಸೂರಿ ಅವರ ಅತ್ಯಂತ ರಗಡ್ ಮತ್ತು ರಾ ಶೈಲಿಯ ನಿರ್ದೇಶನಕ್ಕೆ ಮತ್ತೊಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ನಟ ಧನಂಜಯ್ ಮುಖ್ಯ ಪಾತ್ರದಲ್ಲಿ ಮಂಕಿ ಸೀನಾ ಆಗಿ ಅಬ್ಬರಿಸಿದ ಈ ಚಿತ್ರಕ್ಕೆ ಸುಧೀರ್ KM ಬಂಡವಾಳ ಹೂಡಿದ್ರು ಮತ್ತು ಚರಣ್ ರಾಜ್ ಅವರ ವಿಶಿಷ್ಟ ಸಂಗೀತ ಇತ್ತು. ಭೂಗತ ಲೋಕದ ಹಿಂಸೆ, ದ್ವೇಷ ಮತ್ತು ಮಾನವ ಸಂಬಂಧಗಳ ಸಂಕೀರ್ಣತೆಯನ್ನ ಅತ್ಯಂತ ಕಚ್ಚವಾಗಿ ಪರದೆಯ ಮೇಲೆ ತಂದಿದ್ದ ಈ ಸಿನಿಮಾ ಮಾಸ್ ಪ್ರೇಕ್ಷಕ ವಲಯದಲ್ಲಿ ಭಾರಿ ಸದ್ದು ಮಾಡಿ ಕಮರ್ಷಿಯಲ್ ಆಗಿ ಯಶಸ್ವಿಯಾಯಿತು. ಬ್ಯಾಡ್ ಮ್ಯಾನರ್ಸ್ 2023 ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಮತ್ತು ದುನಿಯಾ ಸೂರಿ ಕಾಂಬಿನೇಷನ್ ಅಲ್ಲಿ ಮೂಡಿಬಂದ ಹೈ ವೋಲ್ಟೇಜ್ ಕಮರ್ಷಿಯಲ್ ಆಕ್ಷನ್ ಸಿನಿಮಾ ಬ್ಯಾಡ್ ಮ್ಯಾನರ್ಸ್. ಅಭಿಷೇಕ್ ಪೊಲೀಸ್ ಆಫೀಸರ್ ರುದ್ರನಾಗಿ ಖಡಕ್ ಪಾತ್ರದಲ್ಲಿ ನಟಿಸಿದ್ದ ಈ ಚಿತ್ರವನ್ನ KM ಸುಧೀರ್ ನಿರ್ಮಿಸಿದ್ರು ಮತ್ತು ಚರಣ್ ರಾಜ್ ಸಂಗೀತ ನೀಡಿದ್ರು. ಗನ್ ಕಲ್ಚರ್ ಮತ್ತು ಕ್ರೈಮ್ ಜಗತ್ತಿನ ಹಿನ್ನೆಲೆಯುಳ್ಳ ಈ ಸಿನಿಮಾ ತನ್ನ ಭರ್ಜರಿ ಆಕ್ಷನ್ ಸೀನ್ಗಳು ಮತ್ತು ಸೂರಿ ಅವರ ವಿಶಿಷ್ಟ ಮೇಕಿಂಗ್ ಸ್ಟೈಲ್ ಮೂಲಕ ಥಿಯೇಟರ್ಗಳಲ್ಲಿ ಮಾಸ್ ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ದುನಿಯಾ ಸೂರಿ ಅವರು ಸ್ಯಾಂಡಲ್ವುಡ್ನಲ್ಲಿ ರೌಡಿಸಂ ಮತ್ತು ರಿಯಲಿಸ್ಟಿಕ್ ಸಿನಿಮಾಗಳಿಗೆ ತಮ್ಮದೇ ಆದ ವಿಭಿನ್ನ ಆಯಾಮ ನೀಡಿದ ಹೆಮ್ಮೆಯ ನಿರ್ದೇಶಕರು. ಅವರ ಇಷ್ಟು ಅದ್ಭುತ ಚಿತ್ರಗಳಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಸಿನಿಮಾ ಯಾವುದು? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಮುಂದಿನ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.